ಸ್ವಲ್ಪ ಪುದೀನ ಸೊಪ್ಪಿದ್ರೆ ಸಾಕು, ಈ ರೀತಿ ಟೇಸ್ಟಿಯಾದ ಪುದೀನ ರೈಸ್ನ ಮಾಡ್ಕೋಬೋದು. ಇಲ್ಲಿ ನಾನು ಪುದೀನ ರೈಸ್ ಇದನ್ನು ಮಾಡೋಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಸಿಡಿದ್ಮೇಲೆ ನಿಮ್ಗೆ ಬೇಕಾದರೆ ನೆಲಗಡಲೆ ಬೀಜ ಹಾಕಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಬೇರೆ ಕಾಳುಗಳನ್ನೂ ಹಾಕೋಬೋದು. ಆನಂತರ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಆನಂತರ ನಾವು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಂಥ ಒಂದು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆನಂತರ ಒಂದು ಮಸಾಲೆಗೆ ಸ್ವಲ್ಪ ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿನ ಹಾಕಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊಂಡು ಅದು ನೀರೆಲ್ಲ ಸ್ವಲ್ಪ ಸಿಹಿಯವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಪುದೀನ ಸೊಪ್ಪು ಹಸಿ ವಾಸನೆ ಹೋಗಲಿಲ್ಲ ಅಂದರೆ ಚೆನ್ನಾಗೋದಿಲ್ಲ. ಸೊ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಆನಂತರ ನಾವು ಹೆಚ್ಕೊಂಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೆಲ್ಲ ಆದಮೇಲೆ ನಾವು ಮಾಡಿ ಆರಿಸಿಟ್ಟಂಥ ಅನ್ನನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪುದೀನ ರೈಸ್ ಅಂತೂ ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಮಕ್ಕಳುಗಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳುಗಳು ಆಲ್ಮೋಸ್ಟ್ ಕಲರ್ ಆಗಿರೋದನ್ನ ಇಷ್ಟಪಡ್ತಾರೆ. ಇದಂತೂ ತುಂಬ ರುಚಿಯಾಗಿ ಬಂದಿದೆ. ಲಂಚ್ ಬಾಕ್ಸು ಮತ್ತು ಟಿಫನ್ ಬಾಕ್ಸಿಗೆ ಪರ್ಫೆಕ್ಟ್ ರೆಸಿಪಿ ಅಂತ